ಇಷ್ಟೊಂದು ಫೈನ್ ನಾನು ಕಟ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗುರು. ಇಲ್ಲ ತುಂಬಾ ಬೇಜಾರಾಗ್ತಿದೆ. ಟೋಟಲ್ ಗುರು ಇವತ್ತು 37,000 ಪೆನಾಲ್ಟಿ ಕಟ್ಟಿದೀನಿ. ಎಷ್ಟು ಹೊಟ್ಟೆ ಉರಿತಿದೆ ಅಂದ್ರೆ ಕೆರೆ ಆಗ್ಬಿಟ್ಟೈತೆ ಗುರು ಇಲ್ಲಂತೂ. ಅಯ್ಯಪ್ಪ, ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಏನಿಲ್ಲ ಗುರು, ಇವತ್ತಿನ ದಿನ ನಾನು ನಿನ್ನೆ ಹೇಳಿದ್ದಂಗೆ ಇವತ್ತು ಶಿರಾಗ್ ಹೋಗ್ಬೇಕಾಗಿತ್ತು. ಒಂದು ಲೋಡು 20 mm ತುಂಬ್ಕೊಂಡು. ನೋಡಿ ಟೈಮ್ ಬಂದು ಇವಾಗ 4:57 ಗುರು, 5 ಗಂಟೆ ಆಗ್ತಾ ಬಂತು. ಈಗ ಹೋಗ್ಬಿಟ್ಟು ಕ್ರಷರಲ್ಲಿ ಲೋಡ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಶಿರಾಗ್ ಹೋಗ್ಬಿಟ್ಟು ಶಿರಾಯಿಂದ ಬಂದು ಒಂದು ಲೋಡು ಸಿಂಗಲ್ ವಾಶ್ ತುಂಬ್ಕೊಂಡು ಚಿಕ್ಕನಾಯಕನಹಳ್ಳಿಗೆ ಹೋಗಿ ಚಿಕ್ಕನಾಯಕನಹಳ್ಳಿಯಿಂದ ಇಲ್ಲಿಗೆ ಬಂದು ಒಂದು ಲೋಡು ಗುಬ್ಬಿಗೆ ಒಂದು ಲೋಡ್ ಇದೆ. ಬನ್ನಿ ಹೋಗೋಣ. ಹಾಗೇನೆ ಗುರು, ಬೆಳಿಗ್ಗೆ ವೆದರ್ ನೋಡ್ಬೇಕು ನೀವು ಯಾವ ತರ ಇದೆ ಅಂತ. ನೋಡಿ ಕಾಣಿಸ್ತಿರ್ಬೋದು ವೆದರು. ಮಂಜು ಕವಿದ ವಾತಾವರಣ ಅಂತಾರಲ್ಲ ಆ ಥರ. ಬೆಳಿಗ್ಗೆ ಬಂದ್ರೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಗುರು ಮನ್ಸಿಗೆ. ಏನು ವೆದರು ಒಂಥರ ಸಪೋರ್ಟ್ ಮಾಡ್ತಿರುತ್ತೆ. ನೆನ್ನೆ ದಿನ ಅಂತೂ ಹೆಂಗ್ ಕಮ್ಮಿ ಮಳೆ ಬಂದಿಲ್ಲ ಗುರು. ರೋಡ್ ಎಲ್ಲ ನೋಡ್ರಿ ನೀರ್ ನಿಂತ್ಕೊಂಡ್ಬಿಟ್ಟವೆ ನೋಡಿ. ಸಿಕ್ಕಾಪಡೆ ಮಳೆ, ಯಾವತ್ತು ಇಲ್ದಿರೋ ಅಷ್ಟು ಮಳೆ ಬಂದಿರೋದು ನೆನ್ನೆ. ನೋಡಿ ಇಲ್ಲೇ ತಿರುಗಿಸ್ತೀನಿ ಈಗ. ಇಲ್ಲಿ ಯಾವ 24 hours ಇರುತ್ತಿಲ್ಲ. ಎಲ್ಲ ಮಲ್ಕೊಂಬಿಟ್ಟಿರಂಗ ಅವ್ರಪ್ಪ. ನೋಡೋಣ ಇಲ್ಲಿ ಯಾರ ನೋಡ್ಯಾನ. ಎದ್ ಬರ್ತಾವ ಹುಡುಗ, ಅವನೇ ಎಲ್ಲಿ ಬರ್ತಾವ. ಡಿಸ್ಟರ್ಬ್ ಮಾಡ್ಬಿಟ್ಟೆ ಅಲ್ವಾ? ಹಾಂ, 4,000 ಹಾಕಿರಿ. ಇಲ್ಲ ಒಂದು 6,000 ಹಾಕ್ಬಿಡು. ಅವ್ರು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರು ಪಾಪ. ಏನು ಮಾಡೋಕ್ಕಲ್ಲ, ನಾನು ಶಿರಾಗ್ ಒಂದು ಲೋಡ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹತ್ರ ಹೊಡೆದ್ಬಿಟ್ಟು ಆಮೇಲೆ ಚಿಕ್ಕನಾಯಕನಹಳ್ಳಿಗೆ ಹೋಗೋಣ. ನೆನ್ನೆ ದಿನ ಮಾಡಿಸ್ತೆ ಕಣಯ್ಯ ಸರ್ವೀಸು. ಹೆಂಗೈತೆ? 25,000 ಚಿಲ್ಲರೆ ಆಗೈತೆ ಫಸ್ಟ್ ಸರ್ವೀಸು. ಇವ್ ಯಾವ ಹೋಗ್ಕಂಡ್ರಿ? ಇದೊಂದು ಫಿಲ್ಟ್ರು ಬತ್ತ, ಚಿಕ್ಕ ಫಿಲ್ಟರ್ ಇದು. ಇದೊಂದು ಸಬ್ ಫಿಲ್ಟ್ರು, ಅಲ್ಲೊಂದು ಫಿಲ್ಟರ್ ಐತೆ ಅದ್ರಲ್ಲಿ. ಅವೆಲ್ಡಕ್ಕೇನೆ 8,000. ಚಿಕ್ಕ ಫಿಲ್ಟರ್ಗಳಿಗೆ ಇಷ್ಟೇ ಇರತ್ ಕಣ್ರಿ. ಇವತ್ತಿನ ದಿನ ಗುರು ನನ್ನ ಹಣೆ ಬರ ಯಾವ ತರ ಐತೆ ಅಂದ್ರೆ, ಡೈರೆಕ್ಟ್ ಆಗಿ ಇದಕ್ಕೆ ಹೋದೆ. ಯಾವ್ದೋ ಕರ್ನಾಟಕ ಕ್ರಷರು, ನಮ್ ರಾಹುಲ್ ಬ್ರೋ ಅಲ್ಲಿ ಇದ್ ಕೊಡ್ತಾರಲ್ಲ, ಅಲ್ಲೂ 20 mm ಇಲ್ಲ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಶ್ರೀರಾಮಾಗ ಬಂದೆ. 24 hours ಕ್ರಷರ್ಗಳು ಗುರು ಇವೆಲ್ಲ, ಯಾವಾಗ್ಲೂ ನಿಲ್ಲಲ್ಲ, ಏನಿಲ್ಲ, ಯಾವಾಗ್ಲೂ ರನ್ನಿಂಗ್ ಅಲ್ಲಿ ಇರುತ್ತೆ. ಅಲ್ಲೂ ಜಲ್ಲಿ ಇಲ್ಲ 20 mm. ನೆಕ್ಸ್ಟ್ ನಮ್ಮ ಸೊಗಡು ಶಿವಣ್ಣವ್ರ ಕ್ರಷರ್ ಅಂತ ಇದೆ, ಸೊಗಡು ಕ್ರಷರ್ ಅಂತ, ನಮ್ಮ ಸಾಮಣ್ಣ ಕುಮಾರಣ್ಣ ಅಂತವ್ರು ಅವ್ರದ್ದು. ನೋಡ್ರಿ ಇಲ್ಲೊಂದ್ ಸ್ವಲ್ಪ ಸ್ಟಾಕ್ ನೋಡಿ, ಇಲ್ಲಿ ಬಿದ್ದೆ ರೌಂಡ್ ಬೀಳ್ತದೆ 20 mm. ಬನ್ನಿ ಲೋಡಿಗೆ ಬಿಟ್ಬಿಡೋಣ. ಲೋಡಿಗೆ ಬಿಟ್ಬಿಟ್ಟು ಅವ್ನು ಯಾವ ಲೋಡರ್ ಆಪ್ರೇಟರ್ ಲೋಡರ್ ಏನೋ ಹಾಳಾಗೈತಂತೆ. ಆಮೇಲೆ ಇಟಾಚಿ ಲೋಡ್ ಮಾಡೋದು, ಲೋಡ್ ಮಾಡಿಸ್ಕೊಂಡು ಹೋಯ್ತಾ ಇರೋದೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರೋ ಸರಿಯಿಲ್ಲ ಇವತ್ತು. ಇವತ್ತಿನ ದಿನ ಅಂತೂ ಗುರು ಸಿಕ್ಕಾಪಟ್ಟೆ ದರಿದ್ರ ಆಗ್ಬಿಡೈತೆ. ಬೆಳಗಿನ ಜಾವ ನೀವೇ ನೋಡ್ದಂಗೆ 4:45 5 ಗಂಟೆಗೆ ಎದ್ದು ಬಂದಿದ್ದೀನಿ ಗುರು. ಅಷ್ಟು ಬೇಗ ಎದ್ದು ಬಂದ್ರು ಎಲ್ಲೂ ಮೆಟೀರಿಯಲ್ ಸಿಗಲಿಲ್ಲ. ಹಾಗೇನೆ ಇಲ್ಲಿ ಮೆಟೀರಿಯಲ್ ಇದ್ರೂ ಲೋಡರು ರಿಪೇರಿಗೆ ಬಂದಿತ್ತು. ಹಾಗೆ ನಾನು ನೋಡಿ ಎಲ್ಲಿ ಕುತ್ಕೊಂಡ್ಬಿಡಿ
ಇಟಾಚಿ ಲೋಡಿಂಗ್ ಮಾಡ್ತಾರಲ್ಲ ಅಲ್ಲಿ ಇಟಾಚಿ ಲೋಡಿಂಗ್ ಮಾಡ್ತಾವ್ರೆ, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ನನಗಂತೂ ಏನು ಮಾಡೋದು ಗೊತ್ತಾಗ್ತಿಲ್ಲ. ಪಾರ್ಟಿ ಮೇಲೆ ಫೋನ್ ಮಾಡಿದ್ರು, ಬೇಗ ಬಾ ಅಂತ. ಇಲ್ಲಿ ಮೆಟೀರಿಯಲ್ಗಳಿಲ್ಲ, ಹೆಂಗೆ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ ನನಗಂತೂ. ಸಿಕ್ಕಾಪಟ್ಟೆ ಕಷ್ಟಗಳು ಜೀವನ. ನೋಡಿ ಫೈನಲಿ ಹೆಂಗೋ ನಮ್ ಗಾಡಿ ಲೋಡ್ ಆಗ್ತಿದೆ ಗುರು. ಎಲ್ಲಾರ ಹತ್ರ ಪಡ್ದಾಡ್ಕಂಡು ನೋಡಿ ಎಷ್ಟು ಗಾಡಿ ನಿಂತ್ಕೊಂಡ್ಬಿಟ್ಟವೆ. ಇವ್ರನ್ನೆಲ್ಲ ಬೀಟ್ ಮಾಡ್ಕೊಂಡು ಇಲ್ಲಿ ಇವ್ರು ಇಟಾಚಿಯರ್ನ ಕರ್ಕೊಂಬರೋಷ್ಟ ಸುಸ್ತಾಗೋಯ್ತು. ಇವತ್ತಿನ ದಿನ ಅಂತೂ ಗುರು ನಮ್ಮ ಅಪ್ಪಾಜಿ ನೋಡಿ ಪಾಪ ಬೇಜಾರಲ್ಲವ್ರೆ. ನಾನು ನೋಡಿ ಇಲ್ಲೇ ಇದ್ದೀನಿ. ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಸಿಗಾಕೊಂಬಿಟ್ಟೆ ಗುರು, ವಿತೌಟ್ ಪರ್ಮಿಟ್. ನಾನೇ ಬುದ್ಧಿ ಹೇಳಿ ನಾನೇ ವಿತೌಟ್ ಪರ್ಮಿಟ್ ಹೋಗ್ಬಿಟ್ಟಿದ್ದೀನಿ. ಇವತ್ತು ಎಮರ್ಜೆನ್ಸಿ ಇತ್ತಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ನೋಡಿ ಸರಿಯಾಗಿ ಫೈನ್ ಹಾಕಿದ್ದಾರೆ. ಏನು 37,000 ಚಿಲ್ಲರೆನೂ ಹಾಕಿದ್ದಾರೆ. ಏನು ಮಾಡೋಕ್ಕಲ್ಲ, ನಮ್ಮದೇ ತಪ್ಪಿಕ್ಕೊಂಡು ನಾವು ಯಾರಿಗೂ ದೂರಂಗಿಲ್ಲ. ಅವ್ರ ಕೆಲಸ ಮಾಡ್ತಿದ್ದಾರೆ, ನಾವೇನು ಮಾಡಂಗಿಲ್ಲ ಬಿಡಿ. ನಮ್ಮದೇ ತಪ್ಪು ಫಸ್ಟು. ಅದೇ ನಾನು ಅವ್ರ ಹಿಂದಿಂದೆ ಹೋಗ್ತಾ ಇದ್ದೀನಿ, ಇನ್ನೂ ಫೈನ್ ಕಟ್ಟಿಲ್ಲ. ಹೋಗಲ್ಲಿ ಮುಂದೆ ಕಟ್ಟ, ಅಲ್ಲಿ ಸರ್ಕಲ್ ಟಾಪ್ ಹತ್ರ ನಿಲ್ಲಿಸ್ತಾರೆ ಅನ್ಸುತ್ತೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಫೈನ್ ಕಟ್ಬಿಟ್ಟು ಇಲ್ಲಿಂದ ಹೋಗ್ಬೇಕು. ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ನಾನೇ ಪರ್ಮಿಟ್ ಹಾಕೊಂಡ್ ಬರ್ಬೇಕಾಯ್ತು. ತುಂಬಾ ತಪ್ಪು ಮಾಡ್ಕೊಂಬಿಟ್ಟೆ ಪಾಪ. ಮನೇಲೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗವ್ರು. ನಮ್ಮ ಅಪ್ಪಾಜಿ ಅಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಬಿಟ್ಟೈತೆ ನನ್ನ ಮೇಲೆ. ಇಲ್ಲ ಟೋಟಲ್ ಗುರು ಇವತ್ತು 37,000 ಪೆನಾಲ್ಟಿ ಕಟ್ಟಿದೀನಿ. ಎಷ್ಟು ಹೊಟ್ಟೆ ಉರಿತಿದೆ ಅಂದ್ರೆ, ತಪ್ಪು ಮಾಡ್ಬೇಕು, ಈ ತರ ಎಲ್ಲ ತಪ್ಪಾಗ್ಬಾರ್ದು. ಸಿಕ್ಕಾಪಟ್ಟೆ ಕಷ್ಟದಲ್ಲಿರೋ ಟೈಮ್ಗಳಲ್ಲೇ ಈ ತರ ಆಗ್ತೈತೆ. ಏನು ಮಾಡಕ್ಕಾಗಲ್ಲ, ಓನ ಬರ್ರಿ. ಟೋಟಲ್ 37,000 ಪೆನಾಲ್ಟಿ ಕಟ್ಟಂಗಾಯ್ತು ನನ್ಗೆ ಇವತ್ತು. ಗ್ರಾಚಾರನೇ ಸರಿ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಗುರು. ಇಲ್ಲಿಂದ ಹೆಂಗ್ ಹೋಗೋದು ಏನೋ. ಶಿರಾಗ್ ಬೇರೆ ಎಂಟ್ರಿ ಆಗ್ಬೇಕು ನಾನು. ಇನ್ನ ಸಿಕ್ಕಾಪಟ್ಟೆ ದೂರ ಐತೆ. ಅಯ್ಯ ದೇವ್ರೆ. ನೋಡಿ ಡಿಪಾರ್ಟ್ಮೆಂಟಿಗೆ ಬರೋರು ಯೋಚನೆ ಮಾಡ್ರಿ, ಇಷ್ಟೆಲ್ಲ ಕಷ್ಟ ಇದೆ, ನೀವೆಲ್ಲ ಫೇಸ್ ಮಾಡ್ತೀನಿ ಅಂದ್ರೆ ಮಾತ್ರ ಬರೋಕ್ಕೆ ಬನ್ನಿ ಡಿಪಾರ್ಟ್ಮೆಂಟ್ಗೆ. ತುಂಬಾ ಜನ ಕೇಳ್ತಿರಲ್ಲ ಹಣ ಟಿಪ್ಪರ್ ಮಾಡ್ತೀನಿ ಅಂತ. ಸಿಕ್ಕಾಪಟ್ಟೆ ಕಷ್ಟ ಇದೆ, ಸುಮ್ಮನೆ ಅಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ ಇವತ್ತಂತೂ. ಆದ್ರೂ ಮೇಡಮ್ ಬುದ್ಧಿವಾದ ಹೇಳಿದ್ರು, ನೀನೇ ಒಬ್ಬ ಬೇರೆ ಬುದ್ಧಿ ಹೇಳೋನಾಗಿ ನೀನೇ ಈ ತರ ಮಾಡ್ಕೊಂಡ್ರೆ ಹೆಂಗೆ ಅಂತ. ಇಲ್ಲ ಮೇಡಮ್, ಇನ್ನೊಂದ್ಸಲ ಈ ತರ ಆಗಲ್ಲ. ಅದ್ರಲ್ಲಿ ಬೇರೆ ಗುರು ಇನ್ನ ತಿಂಡಿ ಬೇರೆ ಮಾಡಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಆಗ್ಲೇ ಅನ್ಲೋಡಿಂಗ್ ಸ್ಪಾಟ್ ಹತ್ರ ಬಂದ್ಬಿಟ್ಟಿದೀನಿ. ಆಲೇ ಟೈಮ್ ಬಂದು 11:30 ಆಗ್ಬಿಟ್ಟಿದೆ. ಹೊಟ್ಟೆಗೆ ಊಟನೂ ಸೇರಲ್ಲ ಗುರು, ಅಷ್ಟು ಬೇಜಾರಾಗೈತೆ. ಏನು ಮಾಡೋಕ್ಕಾಗಲ್ಲ. ಟೈಮು ಹಣೆ ಬರೋ ಸರಿ ಇಲ್ಲ ಅಂದ್ರೆ ಹಿಂಗೆ ಆಗೋದು. ಮತ್ತೆ ಇನ್ನೇನಿಲ್ಲ ಗುರು, ಈಗ ಅನ್ಲೋಡ್ ಮಾಡ್ಕೊಂಬಂದು ತಿಂಡಿ ತಿನ್ಕೊಂಡು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕವ್ರೆ ನೋಡಿ, ಇದೇ ಗಾಡಿಲವ್ರೆ. ನೋಡಿ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳು, ಹುಡುಗರು ಪಾಪ. ಯಾಕೆ ಬಾ, ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಪಾಪ ಸಿಕ್ಕೂರು. ಎಷ್ಟು ಖುಷಿಯಿಂದ ಮಾತಾಡ್ತಾರೆ ಅಂದ್ರೆ, ಹಾಗೆ ಬನ್ನಿ ಅಲ್ಲಿ ಟೋಲ್ ಹತ್ರ ಹಾಕ್ತೀನಿ ಅಂತ ಹೇಳಿದೀನಿ. ಅಲ್ಲಿ ಟೋಲ್ ಹತ್ರ ಹಾಕೋಣ. ತುಂಬಾ ಒಳ್ಳೆ ಹುಡುಗರು. ಹೆಂಗೋ ಗೊತ್ತಾಗ್ಬಿಡೋದು ಗುರು. ಇದು ಸ್ಟಿಕ್ಕರ್ ಕಟಿಂಗ್ ಮಾಡಿಸಿದ್ದೆ JCPC ಮತ್ತೆ JCPC ಬ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ದು. ಅದು ನೋಡ್ ಕಂಡು ಹಿಡ್ದಿ ಮಾತಾಡ್ಸ್ತಾರೆ. ಟೋಲಲ್ಲಿ ಹೋದ್ರು ಯಾರಾದ್ರೂ ಒಬ್ರು ಹುಡುಗರಾದ್ರೂ ಮಾತಾಡಿಸ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಾಯ್. ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಗುರು. ಎಲ್ಲಿಂದನೋ ಬಂದು ಹೆಂಗೋ ಗುರ್ತಿಸ್ ಮಾತಾಡ್ಸ್ತಾರಲ್ಲ, ಅಷ್ಟೇ ಸಾಕು. ಬನ್ನಿ ಫಸ್ಟ್ ಹೋಗಿ ತಿಂಡಿ ತಿನ್ಕೊಂಬಿಡೋಣ. ಅವರು ಹೋಗ್ತಾವ್ರೆ ಪಾಪ. ನೋಡ್ರಿ ನೀರಿನ ವಾಟರ್ ಸಪ್ಲೈ ಇಂದಂತವ್ರದ್ದು. ನಾನು ಗಾಡಿ ಅಲ್ಲೇ ಹಾಕಿದ್ದೀನಿ. ಇಲ್ಲೇ ಒಂದ್ ಸ್ವಲ್ಪ ನಾವು ತಿಂಡಿ ತಿನ್ಕೊಂಡು ಕಳಂಬೆಳ ಟೋಲಲ್ಲಿ ಇಲ್ಲಿಂದ ಹೊಲ್ಡೋಣ ಬನ್ನಿ. ಇವಾಗ ಬಂದು ಗುರು ನಾನು ಡೈರೆಕ್ಟ್ ಆಗಿ ಶಿರಾಯಿಂದ ಬಂದು ಮೆಟೀರಿಯಲ್ ಲೋಡ್ ಮಾಡಕ್ ಹೋದೆ ಗುರು. ಒಂದು ಡಬಲ್ ವಾಶು. ಯಾವ ಕ್ರಷರ್ ಅಲ್ಲಿ ಹೋದ್ರು ಗುರು, ಮೆಟೀರಿಯಲ್ ಇದ್ರೆ ಅಲ್ಲಿ ಪರ್ಮಿಟ್ ಇರಲ್ಲ, ಪರ್ಮಿಟ್ ಇದ್ರೆ ಅಲ್ಲಿ ಮೆಟೀರಿಯಲ್ ಇರಲ್ಲ. ಆ ತರ ಐತೈತಿ. ನಾನು ಏನ್ ಮಾಡ್ಲಿ ಹೇಳ್ರಿ, ಈ ಕಡೆಗೆ ಪಾರ್ಟಿಗಳ್ನು ಬಿಡಂಗಲ್ಲ, ಕೆಲ್ಸಗಳು ಸಿಗದೆ ನಮ್ಗಳ್ಗ ಅಪ್ರೂಪ. ಅದೇನೋ ಹೇಳ್ತಾರಲ್ಲ, ಹಂಗ ಓಡೈತ್ ನನ್ ಪರಿಸ್ಥಿತಿ. ಇತ್ಲಾಗೆ ಅರ್ಧ ಏನೋ ಆವುಗೆ ಕೋಲ್ ತಗೊಂಡ್ ನೋಡಿದ್ರು ಸಾಯಂಗೋಲ್ಲ, ಇತ್ಲಾಗ ಮುರಿಯಂಗೋಲ್ಲ, ಹಂಗಾಗೈತ್ ನನ್ ಜೀವನ.
ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನೋಡ್ರಿ. ಆ ಅಲ್ಲಿ ಕ್ರಷರ್ ಐತೆ ಇಲ್ಲೊಂದು ಅರ್ಕೆರೆ ಹತ್ರ, ಈಗ ಫಸ್ಟ್ನೇ ಕ್ರಷರ್ಗಳು ಸಿದ್ದರಾಮಣ್ಣ ಈ ಕಡೆ ಆ ಕಡೆ. ಅಲ್ಲಿ ನೋಡಿದ್ರೆ ಮೆಟೀರಿಯಲ್ಗಳು ಇರ್ಲಿಲ್ಲ. ಆಮೇಲೆ ಪರ್ಮಿಟ್ ಇಲ್ಲ ಅಂತಾರೆ, ಮೆಟೀರಿಯಲ್ ಇತ್ತು. ಅದಕ್ಕೆ ಹಿಂಗೆ ಬೆಟ್ಟು ಸಾಲಾಗ ಸಿಂದ ಹಿಂಗ್ ಒಳಗಡೆಯಿಂದ ಓದ್ತಾ ಇದೀನಿ ಗುರು. ಇದು ಶಾರ್ಟ್ ಕಟ್, ಇದು ಬೇರೆ ಕ್ರಷರ್ಗಳಿಗೆ ಹೋಗಕ್ಕೆ ಈ ಕಡೆಯಿಂದ ಈ ಕಡೆ ಒಂದು 4-5 ಕ್ರಷರ್ ಅವೆ ಅಲ್ಲಿಗೆ ಹೋಗಕ್ಕೆ. ನೋಡಿ ಯಾವ ತರ ಇದೆ ಕ್ರಷರು. ನಿಮ್ಗೆ ನೆನ್ನೆ ತೋರಿಸಿದ್ನಲ್ಲ, ಅಲ್ಲಿಂದಾನೇ ಹೋಗ್ತಾ ಇರೋದು. ನೋಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಐತೆ. ಮಳೆ ಬಂದ್ ನೋಡ್ರಿ ಆಗಿರೋದು. ಅಪ್ಪ ಫುಲ್ ಸ್ಕಿಡ್ ಆಗುತ್ತೆ ಗುರು. ನೋಡಿ ಯಾವ ತರ ಐತಿ. ಇಲ್ಲೇನೆ ಏನು ಎಲ್ಲಾ ತರನು ಹೊಡೆದಿ ಬ್ಲಾಸ್ಟಿಂಗ್ ಮಾಡಿ ಇಲ್ಲಿಂದ ತುಂಬೆ ಕ್ರಷರ್ಗಳಿಗೆ ಬಿಡೋದು ಇವೆಲ್ಲ ಮೆಟೀರಿಯಲ್ಗಳು. ನೋಡಿ ಯಾವ ತರ ಐತೆ ಕ್ವಾರೆ. ಅಪ್ಪ ತುಂಬಾ ದೊಡ್ಡ ಬಂಡೆ ಗುರು ಇದಂತೂ. ನಾನು ನೀವು ಹೋಗ್ತಿದ್ದೀನಲ್ವಾ, ಇಲ್ಲಿವರೆಗೂ ಬಂಡೆ ಇರೋದೇನೆ, ಇಲ್ಲಿಂದ ಅಲ್ಲಿವರೆಗೂ ಖಾಲಿ ಆಗಿದೆ. ಸರಿ ಅಣ್ಣ ಹೋಗ್ತೀನಿ. ಅವರು ಜಲ್ಜಾಕ್ಷಿಲಿ ಎಲ್ಲ ಇವರು ರೈಟ್ರ್ ತರ ಎಲ್ಲ ಮೇಂಟೆನೆನ್ಸ್ ಅಣ್ಣ, ಕಿರಣ್ ಅಣ್ಣ ಅಂತ. ಈಗ ಅಲ್ಲೇ ಅದೇ ಕ್ರಷರ್ ಹೋಗ್ತಿರೋದೆಲ್ಲ ಐತಂತೆ, ಪರ್ಮಿಟು ಐತೆ. ಆಮೇಲೆ ಇದು ಐತೆ, ಬೋಕ್ ತುಂಬಿಸ್ಕೊ ಹೋಗೋದು ಮೆಟೀರಿಯಲ್ ಐತೆ ಅಂತ ಹೇಳೋರೆ. ಹೋಗಲ್ಲೇ ತುಂಬಿಸ್ಕೊಂಡು ಹೋಗೋದು. ಆಲ್ಮೋಸ್ಟ್ ನಿಮ್ಗೆ ಈ ತರ ಎಲ್ಲ ಯಾರು ವಿಡಿಯೋ ತೋರಿಸಿರೋಕ್ ಚಾನ್ಸೇ ಇಲ್ಲ, ಈ ತರ ಎಲ್ಲ ಡೀಟೇಲ್ ಆಗಿ ಹೇಳಕ್ಕೆ. ನಾನು ಇಷ್ಟು ಎಲ್ಲ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ತಿದ್ದೀನಿ. ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಮಾಡ್ತೀನಿ ಗುರು. ಹಾಗೇನೆ ಯಾರ್ಯಾರು ಇನ್ನ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸುಮ್ಮನೆ ವಿಡಿಯೋ ನೋಡ್ತಿರೋರು ಕೂಡ ಒಂದು ಸ್ವಲ್ಪ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ತುಂಬಾ ಜನಕ್ಕೆ ತಲುಪಬೇಕು ಗುರು ನಮ್ಮಂತವ್ರ ಕಷ್ಟಗಳು ಯಾವ್ಯಾವ ತರ ಇದೆ ಅಂತ ತೋರಿಸ್ತಿದ್ದೀನಿ. ನೋಡಿ ಅಲ್ಲೆಲ್ಲ ಲೋಡಿಂಗ್ ಆಗ್ತಿದಾವೆ. ಹಾಗೆ ಇನ್ನ ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯೂಟ್ಯೂಬ್ ಹೋಗ್ಬಿಟ್ಟು JCP ಸೀನಾ ಬ್ಲಾಗ್ಸ್ ಅಂತ ಇದೆ ನೋಡಿ. ಎಷ್ಟು ಬೆವ್ರು ತಗೊಬಿಟ್ಟಿದೀನಿ ಗುರು, ಫುಲ್ ಕಪ್ಪುಗಾಗ್ಬಿಟ್ಟಿದೀನಿ. ಹೆಂಗ ಗುರು ಎಲ್ಲ ಲೋಡಿಂಗ್ ಗಿಡಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು ಸಿಂಗಲ್ ವಾಶ್ನ. ಈಗ ಹಂಗೆ ಟಿಪ್ಪರ್ ಅಲ್ಲಿ ಇಳಿತಾ ಇರೋದು ನೋಡ್ರಿ. ನೋಡ್ರಿ ಇವಾಗ ಎತ್ಕೊಂಡು ಹೋಗಿ ಕಾಟಕ್ ಬಿಡ್ಬೇಕು. ಎಷ್ಟನ್ ಬರ್ತದ ನೋಡ್ಬಿಟ್ಟು ಪರ್ಮಿಟ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೇನೆ. ಇಲ್ಲಿ ಅವ್ನಿಗೊಂದ್ ಸ್ವಲ್ಪ ಬ್ಯಾಟ ಗೀಟ ಕೊಡ್ಬೇಕು. ಬ್ಯಾಟ ಕೊಟ್ಬಿಟ್ಟು ಹೊಲ್ಡಾನ. ಬ್ಯಾಟ ಬೇಡವಾ? ಬ್ಯಾಟ ಲೋಡಿಂಗ್ ಗಿಡಿಂಗ್ ಎಲ್ಲ ಆಯ್ತು. ಟಾರ್ಪಲ್ಲು ಕಟ್ಕೊಂಡಿದ್ದಾಯ್ತು ಗುರು. ಪರ್ಮಿಟು ತಗ್ಸ್ಕೊಂಡಿದೀನಿ. ಈಗ ಡೈರೆಕ್ಟ್ ಆಗಿ ಇಲ್ಲಿಂದ ಹೊಲ್ಡೋದೇನೆ. ಸಿಕ್ಕಾಬಿಟ್ಟೆ ಟೈಮ್ ಬೇರೆ ಆಗ್ಬಿಟ್ಟೈತೆ ನೈಟ್. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆ. ಇನ್ನು ಯಾವ ಥರ ಆಯಿತು ಇವತ್ತಿನ ದಿನ, ಮಳೆ ಯಾವ ಥರ ಬತ್ತೈತೋ ಅಲ್ಲಿ ಏನೋ ಚಿಕ್ಕನಹಳ್ಳಿ ಕಡೆ. ಬನ್ನಿ ಹೊಲ್ಡೋಣ, ಟೈಮ್ ಆಯಿತು. ಸುಮ್ಮನೆ ಮಾತಾಡೋದು ಬೇಡ. ಲೋಡ್ ಮಾಡ್ಕೊಂಡೆ ಗುರು. ಡೈರೆಕ್ಟ್ ಆಗಿ ಈಗ ಆಲ್ಮೋಸ್ಟ್ ಇದ್ರ ಹತ್ರ ಇದೀನಿ, KB ಕ್ರಾಸ್ ಇಂದ ಹಿಂದೆ ಟೋಲ್ ಹತ್ರ ಇದೀನಿ ಗುರು. ಕೊಂಡ್ಲಿ ಕ್ರಾಸ್ ಹತ್ರ. ಏನ್ ಗುರು ಸೇಮ್ ನಿನ್ನೆ ಏನ್ ಸಿಚುವೇಶನ್ ಇತ್ತು ಸೇಮ್ ಇವತ್ತು ಅದೇ ಸಿಚುವೇಶನ್. ನೋಡಿ ಯಾವ ತರ ಇದೆ ವೆದರ್ ಅಂತ. ಒಂಚೂರು ಬಿಸ್ತಿಲ್ಲ. ಇನ್ನ ಎಷ್ಟ್ ಗಂಟೆ ಇರ್ಬೋದು ಹೇಳಿ? ಒಂದು ಕರೆಕ್ಟ್ ಆಗಿ ಇವಾಗ ಗುರು 2:15 ಗಂಟೆ ಗುರು. ಈಗ ಕರೆಕ್ಟ್ ಆಗಿ 2:15 ಗಂಟೆ ಟೈಮ್. 2:15ಗೇನೆ ಈ ತರ ಒಂಥರ ಮೋಡ ಕವಿದ ವಾತಾವರಣ, ಒಳ್ಳೆ ಭೂಕಂಪ ಆಗೋ ತರ ಐತೆ. ಒಂಥರ ಈ ತರ ವೆದರ್ ಇದ್ರೆ ಗಾಡಿಗೂ ಟೈರ್ಗೂ ಏನ್ ತೊಂದ್ರೆ ಆಗಲ್ಲ. ಆದ್ರೆ ಅನ್ಲೋಡಿಂಗ್ ಮಾಡಕ್ ಒಂದಕ್ಕೆ ತೊಂದ್ರೆ. ಯಪ್ಪ ಹೆಂಗೆಂಗೋ ಮಾಡಿ ಬಂದ್ಬಿಟ್ಟಿದೀನಿ. ಹೋಗಿ ಅನ್ಲೋಡ್ ಮಾಡ್ಬಿಟ್ಟು ಬಂದು ಒಂದ್ ಸ್ವಲ್ಪ ಎಡಿಟಿಂಗ್ ಕೆಲ್ಸ ಅವೆ. ಹಾಗೆ ಗುಬ್ಬಿಯವರು ಫೋನ್ ಹಾಕಿದ್ರು ನನ್ನ ಫ್ರೆಂಡು, ಅವ್ರು ಸಂಜಯ್ ಅಂತ. ಅವ್ರುನು ತತ್ತಿದೀರಾ ಅಂತಂದ್ರು. ಅಣ್ಣ ಹಿಂಗ್ ಆಯ್ತು, ಹಿಂಗ್ ಆಗಿತ್ತು ಇವತ್ತು ಅಂತ ಅಂದಿದ್ಕೆ, ಹೌದಾ ಬಿಳಿ ಒಂದು 9 ಗಂಟೆ ಒಳಗಡೆ ಬಿಟ್ಬಿಡಿ, ಒಂದು 9 ಗಂಟೆ ಒಳಗಡೆ ಲೇಬರ್ ಬರ್ತಾರೆ ಅಂತ ಹೇಳವ್ರೆ. ಸರಿ ಅಣ್ಣ ಅಂದ್ಬಿಟ್ಟು ಮ್ಯಾನೇಜ್ ಮಾಡಿದೀನಿ. ಸರಿ ಇವಾಗ ಡೈರೆಕ್ಟ್ ಆಗಿರು ನಾನು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ನಿಮ್ಗೆಲ್ಲ ಸಿಗ್ತೀನಿ. ಅನ್ಲೋಡ್ ಮಾಡ್ಕೊಂಡ್ ಬತ್ತಾ ಹಂಗೆ ಹೇಳ್ತೀನಿ ಯಾವ ತರ ಇತ್ತು ಇವತ್ತಿನ ಅನ್ಲೋಡಿಂಗು, ಮತ್ತೆ ಯಾವ ತರ ಇತ್ತು ಸಿಚುವೇಶನ್ ತೋರಿಸ್ತೀನಿ ನಿಮ್ಗೆ. ಏನು ಆಗ್ದಿದ್ರೆ ಸಾಕು, ಅನ್ಲೋಡಿಂಗ್ ಪಾಯಿಂಟ್ ಚೆನ್ನಾಗಿದ್ರೆ ಸಾಕು ನಂಗೆ ಅಷ್ಟೇನೆ. ಬನ್ನಿ ಹೋಗೋಣ. ಮಸ್ತಾಗಿದೆ ಗುರು, ಏನೇ ಹೇಳ್ರಿ ವೆದರ್ ನೋಡ್ರಿ ಯಾವ ತರ ಇದೆ. ಈಗ ಗುರು ನಾನು ಕೊಂಡ್ಲಿ ಕ್ರಾಸ್ ಹತ್ರ ಇದ್ದೀನಿ. ಈ ಕೊಂಡ್ಲಿ ಕ್ರಾಸ್ ಬ್ರಿಡ್ಜ್ ಮೇಲಂತೂ ನೀರಂತೂ ಒಂದೊಂದ್ ಅಡಿ ನಿಂತ್ಕೊಂಡಿದೆ ಗುರು. ನೀರಂತೂ ನೀವೇ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ನೀರು. ನೋಡಿ ಹೆಂಗ್ ಓಡ್ಸೋದು ಏನೋ ಒಂದು ಅರ್ಥ ಆಯ್ತಿಲ್ಲ. ಯಪ್ಪ ನೋಡಿ
ಈ ತರ ಎಲ್ಲ ಮಳೆ ಬಂದ್ಬಿಟ್ರೆ ಡ್ರೈವಿಂಗ್ ಮಾಡಕ್ ಆದಂಗೆ ಹೆಂಗೋ ಹೊಸ ಗಾಡಿ ಆಗಿರೋದಕ್ಕೆ ಹೆಂಗೋ ಓಡಿಸ್ತಾ ಇದೀನಿ ನಾನು. ಹಳೆ ಗಾಡಿಗಳು ಏನಾದ್ರು ಇದ್ಬಿಡಿದ್ರೆ ಸೈಡ್ಗೆ ಹಾಕೊಂಡು ನಿಲ್ಸ್ಕೊಬೇಕು. ಎಷ್ಟೊಂದ್ ಗಾಡಿಗಳು ನೋಡ್ದೆ ನಾನು, ವೈಫರ್ ಇಲ್ದಿರೋರು, ಇಲ್ಲ ಅಂದ್ರೆ ಗಾಡಿ ಸರಿಯಾಗಿ ಮೇಂಟೈನ್ ಆಗಿರಲ್ಲ, ಅವು ಓಡ್ಸಕ್ ಆಗಲ್ಲ. ನೋಡಿ ಎಷ್ಟ್ ನಿಂತೈತಿ ನೀರು. ಏನಿಲ್ಲ ಅಂದ್ರೆ ಅಲ್ಲಿ 2 ಅಡಿ ನೀರ್ ನಿಂತೈತೆ ಗುರು. ಗಾಡಿಯವ್ರು ಯಾರಾದ್ರೂ ಬಂದ್ರು ಅಂದ್ರೆ ಪಕ್ಕಾ ಸ್ಕಿಡ್ ಆಗಿ ಇಲ್ಲ ಅಂದ್ರೆ ದಬಾಕಂತಾರೆ. ಸಿಕ್ಕಾಬಡೆ ಡೇಂಜರು. ನೋಡಿ ಎಲ್ಲ ಒಳ್ಳೆ ಕೆರೆ ಅರ್ಧಂಗ್ ಹರಿತೈತೆ ಗುರು. ಹೆಂಗ್ ಓಡ್ಸೋದು ಏನೋ ಒಂದು ಅರ್ಥ ಆಯ್ತಿಲ್ಲ ನಂಗಂತೂ. ನೋಡಿ ಕೆರೆ ಆಗ್ಬಿಡೈತೆ ಗುರು ಇಲ್ಲಂತೂ. ಅಯ್ಯಪ್ಪ, ನನಗೆ ಈ ಕೆಲಸನೂ ಅಷ್ಟೇ ಗುರು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ಬಿಟ್ಟು ಕೆಲಸ ಕೊಟ್ಟಿದ್ದೀವಿ. ತುಂಬ ಒಳ್ಳೆ ಮನುಷ್ಯರು ಇವ್ರು ಅಂತ. ಯಾರೋ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ, ಅವ್ರ ಮನೆ ಹುಡುಗನ ಥರನೇ ಮಾತಾಡ್ಸ್ತಾರೆ. ಯಾರೋ ಅವ್ರ ಮನೆ ಹುಡುಗರ ಥರನೇ ಮಾತಾಡ್ಸೋದು. ಹಿಂಗೆ ಮಾತಾಡ್ಸ್ಬೇಕು ಗುರು. ಸರಿ ಗುರು, ಹೋಗ್ತಿದ್ದೀನಿ. ಅನ್ಲೋಡ್ ಆಯಿತು. ಹಾಗೇನೆ ಗುರು, ಅನ್ಲೋಡಿಂಗ್ ಅಂತೂ ತುಂಬ ಈಸಿಯಾಗಿ ಆಗೋಯ್ತು. ಒಂಚೂರು ತೊಂದರೆ ಆಗಲೇ ಇಲ್ಲ ನನಗೆ. ಇಷ್ಟು ಮಳೆ ಬತ್ತಿ ನೋಡ್ಬಿಟ್ಟು ಎಲ್ಲಿ ಅನ್ಲೋಡ್ ಆಗ್ತದೆ, ಎಲ್ಲಿ ಸಿಗಾಕೊಂಬಿಡ್ತದೋ, ಎಲ್ಲಿ ಇಲ್ಲೇ ಇರ್ಬೇಕಾಗ್ತದೋ ಅಂತ ಫುಲ್ ಟೆನ್ಷನ್ ಅಲ್ಲಿ ಇದ್ದೆ. ಅದ್ರ ಜೊತೆ ಗುರು ಈಗ ಕರ್ಸಿದ್ರಲ್ಲ ಪಾಲ್ಟಿ ಅನ್ನೋದಕ್ಕಿಂತ ನಮ್ಮ ತಮ್ಮಂದ್ರೆ ಅನ್ಕೊಂಬಿಡ್ರಿ, ಫಾಲೋವರ್ ಅವನು. ನಮ್ಮ ಫಾಲೋವರ್ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಗಳು ನೋಡ್ಬಿಟ್ಟು ನಂಗೆ ಮೆಟೀರಿಯಲ್ ಹೇಳಿರೋದು. ತುಂಬಾ ಖುಷಿ ಆಗುತ್ತೆ ಗುರು ಈ ತರ ಎಲ್ಲ ಏನೋ ಕೆಲಸಗಳು ಹೇಳಿದ್ರೆ. ಹಾಗೇನೆ ಇಲ್ಲೇ ಚಿಕ್ಕನಾಯಕನಹಳ್ಳಿಯಿಂದ ಒಂದು 8 ಕಿಲೋಮೀಟರ್ ಈ ಕಡೆ ಟಿಪ್ಟೂರ್ ರೂಟಲ್ಲಿ ಇರೋದು ಅವ್ರ ಊರು. ಏನೋ ಮನೆ ಕಟ್ತಿದಾರಂತೆ. ಅವ್ರ ಅಪ್ಪಾಜಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ, ನಾನು ಸೀರಿಯಸ್ ಆಗಿ ಯಾವ ಪಾರ್ಟಿನೂ ಈ ತರ ನೋಡಿರ್ಲಿಲ್ಲ. ಇಷ್ಟು ಕ್ಲೀನ್ ಆಗಿ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ದು ತುಂಬಾ ಖುಷಿ ಆಗುತ್ತೆ. ನೀವು ಕೊಡೋ ಪ್ರೀತಿ ಆಗ್ಲಿ, ಅದನ್ನ ಯಾವ ತರ ಹೇಳ್ಬೇಕು ಅಂತ ನನಗೂ ಗೊತ್ತಿಲ್ಲ. ಹಾಗೆ ಅನ್ಲೋಡ್ ಎಲ್ಲ ಆಯ್ತು ಗುರು. ಮತ್ತೆ ಏನು ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬಿಟ್ಟು ಎಡಿಟಿಂಗ್ ವರ್ಕ್ ಇದೆ, ಎಡಿಟ್ ಮಾಡ್ಬೇಕು. ಇವರು ಚಿಕ್ಕನಾಯಕನಹಳ್ಳಿಲಿ ಒಬ್ರು ಸಿಕ್ಕಿದ್ರು, ನನ್ನ ಫಾಲೋವರ್ ಅಂತ ಅನ್ನೋಕ್ಕಿಂತನೂ ಒಬ್ರು ನಮ್ಮ ಬ್ರದರು. ಎಷ್ಟು ಒಳ್ಳೆ ಮನಸ್ಸು ಅಂದರೆ, ನಾನು ಏನು ಇದು ಹುಡ್ಕೊಂಬಂದೆ ಗುರು, ಏನೋ ಪಾನಿಪುರಿ ತಿನ್ನಬೇಕು ಅಂದ್ಕೊಂಡೆ. ಹಿಂಗೆ ರೋಡ್ ಹುಡ್ಕೊಂಬಂದೆ, ಇಲ್ಲೆಲ್ಲೂ ಇರಲಿಲ್ಲ. ಹಾಗೆ ಇಲ್ಲಿಗೆ ಬಂದ ಕೈ ಸಿಕ್ಕರು. ನಾನು ಹಿಂಗಂದೆ ಪಾನಿಪುರಿ ತಿನ್ನಬೇಕು ಅಂತ ಹುಡ್ಕೊಂಡು ನಿಧಾನಕ್ಕೆ ಹೋಯ್ತಿದೆ ಅಂತ ಅವ್ರ ಕಡೆಯಲ್ಲೇ ಕರ್ಕೊಂಡು ಅಲ್ಲಿ ಚಿಕ್ಕನಾಯಕನಹಳ್ಳಿ ಸಿಟಿ ಒಳಗಡೆ ಕರ್ಕೊಂಡು ಹೋಗಿ ತಿನ್ಕೊಂಡು ಇಬ್ಬರು ಬಂದ್ವಿ ಗುರು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಫೈನಲಿ ಗುರು ತುಮಕೂರಿಗೆ ಎಂಟ್ರಿ ಆಗಿದ್ದೀನಿ. ಟೈಮ್ ಬಂದೀಗ 6 ಗಂಟೆ, 5:45, 6 ಗಂಟೆ ಆಗ್ತಾ ಬಂತು. 1.5 ಅವರ್ ಕ್ಲೀನಾಗಿ ಜರ್ನಿ ಮಾಡಿದೆ. ಏನೋ ಒಂಚೂರು ತೊಂದರೆ ಇಲ್ಲ. ನಿಧಾನಕ್ಕೆ ಬರ್ತೀನಿ ಗುರು. ಲಾಕ್ ಇಕ್ಬಿಡ್ತೀನಿ, ಸ್ಪೀಡ್ ಕಂಟ್ರೋಲ್ದು ಲಾಕ್ ಇಕ್ಬಿಟ್ಟು ಹುಷಾರಾಗಿ ಬರ್ತೀನಿ. ಹಾಗೇನೆ ನಾಳೆ ಏನಪ್ಪ ಅಪ್ಡೇಟು ಅಂದರೆ, ನಾಳೆ ಮತ್ತೆ ಗುಬ್ಬಿಗೆ ಒಂದು ಲೋಡ್ ಇದೆ. JCPದು ಕೆಲ್ಸಗಳೆಲ್ಲ ತುಂಬ ಬಾಕಿ ಆಗ್ಬಿಟ್ಟಿದೆ. ಇವತ್ತು ನಮ್ಮ ಮಾಮ ಬಂದಿರಲಿಲ್ಲ, ಅದಕ್ಕೆ ತುಂಬ ಕೆಲ್ಸಗಳು ಬಾಕಿ ಅವು. ಏನು ಮಾಡ್ಬೇಕು ನೋಡ್ಬೇಕು. ನಮ್ಮ ಮಾಮ ನಾಳೆ ಬರ್ತದೋ ಇಲ್ವೋ ಅದು ಗೊತ್ತಿಲ್ಲ. ನಾಳೆ ಏನಾದ್ರು ಬಂದರೆ ನಾವು ಅಪ್ಪನ ಟಿಪ್ಪರ್ ಕೊಟ್ಟು ಕಳಿಸ್ಬಿಟ್ಟು ನಾನು JCP ಓಡಿಸ್ತೀನಿ. ಇಲ್ಲ ಅಂದರೆ ಬೆಳಿಗ್ಗೆ ಎತ್ಕೊಂಡು ನಾನೇ ಬರ್ತೀನಿ. ನಾಳೆ ವಿಡಿಯೋನು ತುಂಬ ಮಸ್ತಾಗಿರುತ್ತೆ. ಇವತ್ತಿಂದು ಅಷ್ಟೇ. ನಿಮ್ಗೇನಾದ್ರು ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಹಾಕ್ರಿ ಯಾವ ಥರ ಬರ್ತಿದೆ ವಿಡಿಯೋ ಅಂತ. ಹಾಗೆ ತುಮಕೂರು ಇನ್ನೇನು ಮನೆ ಹತ್ರ ಗುರು ಇನ್ನೊಂದು 10 ನಿಮಿಷ ಹೋಗ್ಬಿಡ್ತೀನಿ. ಏನು ತುಂಬ ದೂರ ಇಲ್ಲ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಬರೋರ್ಗು ನನ್ನನ್ನು ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬೈ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.